ಎಲ್ಲ ಥರದ ಇಂಪ್ಲಿಮೆಂಟನ್ನು ನಾವು ಸಬ್ಸಿಡಿ ದರದಲ್ಲೂ ಕೊಡ್ತಾ ಇದ್ದೀವಿ. ಮತ್ತು ಈ ಒಂದು ವಿಡಿಯೋದಲ್ಲಿ ಒಂದು ಹೊಸ ಮಾಡಲನ್ನ ನಾವು ಪರಿಚಯ ಮಾಡ್ತಿದ್ವಿ. ಯಾವುದಪ್ಪ ಅಂತಂದರೆ ಬ್ರಷ್ ಕಟ್ರಲ್ಲೇ ಸೆಲ್ಫ್ ಸ್ಟಾರ್ಟ್ರು. ಈಗ ಬೇಸಿಗೆ ಕಾಲ ಬಂದಿರೋದ್ರಿಂದ ವಾಟರ್ ಪಂಪ್ನ ಅವಶ್ಯಕತೆ ತುಂಬ ಇದೆ. ಸ್ಟಬಲ್ ಮೂವರ್ ಅಂತೇಳಿ ಇದನ್ನು ಕೂಡ ಈಗ ಅವೈಲೇಬಿಲಿಟಿ ಇದೆ. ಈಗ ಏನಕ್ಕಪ್ಪ ಇದನ್ನು ನಾನು ತೋರಿಸ್ತಾ ಇದ್ದೀನಿ ಅಂತಂದರೆ, ಇದು ಆಫ್ಟರ್ GST ನಿಮಗೆ ರೇಟು ಪ್ರೈಸಲ್ಲಿ ಕಡಿಮೆ ಆಗಿದೆ. ಮುಂಚೆ 1,10,000 ರೂಪಾಯಿ ಇತ್ತು, ಈಗ ನಿಮಗೆ ಸಸ್ಪೆನ್ಷನ್ ಇರುತ್ತೆ. ಅದಾದಮೇಲೆ ಮೇಜರಾಗಿ ಏನಪ್ಪ ಅಂದರೆ ಡೀಸೆಲ್ ಇಂಜಿನ್ ಇದೆ ನಮ್ಮಲ್ಲಿ. ನಿಮಗೆ 7 HP ಡೀಸೆಲ್ ಇಂಜಿನ್ನು, ಹೌದು ಡೀಸೆಲ್ ಇಂಜಿನ್ನು. ಹಾಗಾಗಿ ಇದನ್ನು ಪ್ರೈಸ್ ಬಂದ್ಬಿಟ್ಟು ನಮಸ್ತೆ. ತುಂಬ ಚೆನ್ನಾಗಿದೆ, ನೀವು ಹೇಗಿದ್ದೀರಾ ಸರ್? ಸರ್ ಮುಂಚೆ ಏನಿತ್ತು ಅದೇ ರೀತಿ ಎಲ್ಲ ತರಹದ ಉಪಕರಣಗಳು ಇದೆ. ಅದಕ್ಕೆ ನಾವು ವಿಭಿನ್ನವಾಗಿರೋದನ್ನ ತರಿಸಿದ್ದೀವಿ. ಈ ಮೂಲಕ ನಮ್ಮ ರೈತರಿಗೆ ತಿಳಿಸೋಣ ಬನ್ನಿ. ಮೊದಲನೇದಾಗಿ ನಮ್ಮಲ್ಲಿ ಹ್ಯಾಂಡ್ ಟೂಲ್ಸು ಎಲ್ಲ ಅಪ್ಗ್ರೇಡೆಡ್ ವರ್ಷನ್ಸು, ನಿಮಗೆ ಮಲ್ಟಿಟೆಕ್ ಕಂಪ್ನಿದು ಫುಲ್ ಗ್ಯಾರಂಟಿ ಇರ್ತಕ್ಕಂಥ ಹ್ಯಾಂಡ್ ಟೂಲ್ಸ್ಗಳು, ನಾರ್ಮಲಾಗಿ ಕೈ ತೋಟಗಳಿಗೆ ಯೂಸ್ ಮಾಡ್ತಕ್ಕಂಥ ಹ್ಯಾಂಡ್ ಟೂಲ್ಸು, ಅದಾದಮೇಲೆ ಬ್ರಷ್ ಕಟರ್ಸು, ಪವರ್ ವೀಡರ್ಸ್, ಎಲ್ಲ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಿದ್ದ ಎಲ್ಲ ಥರದ ಉಪಕರಣಗಳು ಇನ್ನೇನು ಗೊತ್ತಿದೆ ನಮ್ಮ ಬಗ್ಗೆ. ನನ್ನ ಹೆಸರು ಅನಿಲ್ ಕುಮಾರ್ ಅಂತೇಳಿ, ಶ್ರೀರಾಮ್ ಅಗ್ರಿಕೇರು, ಕಡೂರು, ಚಿಕ್ಕಮಗಳೂರು ಡಿಸ್ಟಿಕ್ಕು, ಕಡೂರು ತಾಲೂಕು, ಬಸ್ ಸ್ಟ್ಯಾಂಡ್ ಆಪೋಸಿಟ್ಟು ನಂಜುಂಡೇಶ್ವರ ಲಾಡ್ಜ್ ಹಿಂಭಾಗ ಇರ್ತಕ್ಕಂಥದ್ದು. ಆಲ್ ಓವರ್ ಕರ್ನಾಟಕ ನಾವೀಗೆಲ್ಲ ಎಲ್ಲ ಕಡೆನೂ ಮೆಟೀರಿಯಲ್ನ ಸಪ್ಲೈ ಮಾಡ್ತಾ ಇದ್ದೀವಿ. ಅದೇ ರೀತಿ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ. ಅದಲ್ಲದೆ ಕೂಡ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಇರ್ತಕ್ಕಂಥ ರೈತರಿಗೆ ನಾವು ಸಬ್ಸಿಡಿ ಮುಖಾಂತರ ಈಗ ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕೆ ಇಲಾಖೆ ಇರ್ಬೋದು, ಸಬ್ಸಿಡಿ ಮುಖಾಂತರ ನಾವು ಎಲ್ಲ ಥರದ ಇಂಪ್ಲಿಮೆಂಟನ್ನು ನಾವು ಸಬ್ಸಿಡಿ ದರದಲ್ಲೂ ಕೊಡ್ತಾ ಇದ್ದೀವಿ. ಹಾಗಾಗಿ ನಿಮ್ಮಲ್ಲಿ ನಾವು ನಾರ್ಮಲಾಗಿ ನೋಡ್ಬೋದು, ಬ್ರಷ್ ಕಟರ್ಸ್ ನಮ್ಮಲ್ಲಿ ಈಗ ಸದ್ಯಕ್ಕೆ 8,000ದಿಂದ ಸ್ಟಾರ್ಟಿಂಗ್ ಇದೆ. ಅದು ಬಿಟ್ಟರೆ 12,000. ಹೀಗೆ ಅದರಲ್ಲಿ ಕ್ವಾಲಿಟಿ ಇದೆ. ನಿಮಗೆ ಸ್ಟಿಲ್ಲು ನೀವು ಕೇಳಿರ್ತೀರಿ ಬ್ರ್ಯಾಂಡೆಡ್ಡು, ಆ ಸ್ಟಿಲ್ಲು ಒಬ್ಬರು ಕಸ್ಟಮರ್ ಬೇಕಾಗಿತ್ತು, ಹಾಗಾಗಿ ನಾವು ಅದನ್ನು ತರಿಸಿದ್ದೀವಿ. ಅದರದ್ದು ಕೂಡ ನಮ್ಮಲ್ಲಿ ಯಾವುದೇ ಮಿಷಿನ್ ತೊಗೊಂಡ್ರೂ ಕೂಡ ಸರ್ವಿಸ್ ಇರುತ್ತೆ. ಹಾಗಾಗಿ ನೀವು ಎಲ್ಲ ಥರದ ಬ್ರಷ್ ಕಟ್ರಲ್ಲಿ ನಮ್ಮಲ್ಲಿ ಒಂದು 10 ಮಾಡೆಲ್ ಇದೆ. ಮತ್ತು ಈ ಒಂದು ವಿಡಿಯೋದಲ್ಲಿ ಒಂದು ಹೊಸ ಮಾಡಲನ್ನ ನಾವು ಪರಿಚಯ ಮಾಡ್ತಿದ್ವಿ. ಯಾವುದಪ್ಪ ಅಂತಂದರೆ ಬ್ರಷ್ ಕಟ್ರಲ್ಲೇ ಸೆಲ್ಫ್ ಸ್ಟಾರ್ಟ್ರು. ಹೌದು, ಹೌದು ಸರ್. ಈ ಬ್ರಷ್ ಕಟ್ರಲ್ಲಿ ಸ್ಟಾರ್ಟಿಂಗ್ ಮಾತ್ರ ಬ್ಯಾಟ್ರಿ ಆಪ್ರೇಟೆಡ್ ಸೆಲ್ಫ್ ಸ್ಟಾರ್ಟ್ರು. ನೀವು ಸೆಲ್ಫ್ ಸ್ಟಾರ್ಟ್ರ್ ಅಂದರೆ ಈ ಒಂದು ಬಟನ್ನ ಪ್ರೆಸ್ ಮಾಡಿದ್ರೆ ಸಾಕು, ಇಂಜಿನ್ ಸ್ಟಾರ್ಟ್ ಆಗುತ್ತೆ ಮತ್ತು ರನ್ನಿಂಗು ಪೆಟ್ರೋಲಲ್ಲಿ ಆಗುತ್ತೆ. ಹಾಗಾಗಿ ಹೌದು, 2 ಸ್ಟ್ರೋಕ್ ಇಂಜಿನೇ. ನಿಮಗೆ ಸ್ಟಾರ್ಟಿಂಗ್ ಮಾತ್ರ ಬ್ಯಾಟ್ರಿ ಇರುತ್ತೆ. ಅದಲ್ಲದೆ ಸ್ಟಾರ್ಟ್ ಆದ ಕೂಡ ರನ್ನಿಂಗು ನೀವು ಪೆಟ್ರೋಲಲ್ಲಿ ರನ್ ಆಗುತ್ತೆ. ಅದಾದಮೇಲೆ ನಿಮಗೆ ಸೆಲ್ಫ್ ಸ್ಟಾರ್ಟ್ರು ಹಾಕಿರ್ತಕ್ಕಂಥ ಸ್ಟಾರ್ಟ್ರನ್ನ ಚೇಂಜ್ ಮಾಡೋಂಗೆ ನಿಮಗೆ ಇದ್ರ ಜೊತೆ ನಾರ್ಮಲ್ ರೇಖಾ ಸ್ಟಾರ್ಟ್ರು ಕೂಡ ಕೊಡ್ತೀವಿ. ಹಾಗಾಗಿ 2 in 1 ಇರುತ್ತೆ. ಈ ಒಂದು ಪ್ರಾಡಕ್ಟ್ನ ನೀವು ಈ ವಿಡಿಯೋ ಮುಖಾಂತರ ನಾವು ಪರಿಚಯ ಮಾಡ್ತಿದ್ದೀವಿ. ಇದರದ್ದು ಪ್ರೈಸ್ ಬಂದ್ಬಿಟ್ಟು ನಿಮಗೆ ಇದರಲ್ಲಿ ವಿತೌಟ್ ವಾಲ್ಬ್ರೋ, ನಾರ್ಮಲ್ ಕಾರ್ಬೊರೇಟ್ರ್ ಇರ್ತಕ್ಕಂಥ ಮೆಷಿನ್ನು 13,500 ಆಗುತ್ತೆ. ವಿತ್ ವಾಲ್ಬ್ರೋ ಕಾರ್ಬೊರೇಟ್ರ್ ಆದರೆ 16,500 ಆಗುತ್ತೆ. ಹಾಗಾಗಿ ಈ ಒಂದು ಬ್ರಷ್ ಕಟ್ರಲ್ಲಿ ತುಂಬ ಅನುಕೂಲ ಆಗುತ್ತೆ. ಈಗ ಎಳೆದು ಸ್ಟಾರ್ಟ್ ಆಗಿ ಕೈ ನೋವಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ವಿತ್ತು ಸೆಲ್ಫ್ ಸ್ಟಾರ್ಟ್ರು ಕೂಡ ಮಾಡಿದ್ದೀವಿ. ಇದಕ್ಕೆ ಏನು ಮಾಮೂಲಿ ನೀವು ಓಲ್ಡ್ ಬ್ರಷ್ ಕಟರ್ಸ್ ಏನೇನಿದೆ ಅದಕ್ಕೆ ಯಾವ ಥರ ಅಟ್ಯಾಚ್ಮೆಂಟ್ ಹಾಕೋಬೋದು, ಎಲ್ಲ ರೀತಿಯ ಅಟ್ಯಾಚ್ಮೆಂಟ್ನು ಹಾಕ್ಕೋಬೋದು. ಎಲ್ಲ ಥರದ ಅಟ್ಯಾಚ್ಮೆಂಟ್ ಕೂಡ ನಮ್ಮ ಹತ್ರ ಸಿಗುತ್ತೆ. ನಿಮಗೆ ಏನೇ ಒಂದು ಈ ಮೆಟೀರಿಯಲ್ಗಳು ಯಾವುದೇ ವಿಡಿಯೋದಲ್ಲಿ ಯಾವುದೇ ಒಂದು ಮೆಟೀರಿಯಲ್ ಬೇಕು ಅಂದರೂ ಕೂಡ ನಿಮಗೆ ಡಿಸ್ಪ್ಲೇ ಮೇಲೆ ಬರ್ತಾ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ ಸಾಕು. ನಿಮ್ಮ ಫೋನ್ ಎತ್ತಲಿಲ್ಲ ಅಂದರೂ ಕೂಡ ವಾಟ್ಸಪ್ಪಲ್ಲಿ ನಾವು ರಿಪ್ಲೈ ಮಾಡ್ತೀವಿ. ವಾಯ್ಸ್ ಮೆಸೇಜ್ ಕಳಿಸಿದ್ರು ಓಕೆ, ನಾವು ರಿಟರ್ನ್ ನಿಮಗೆ ಕಾಲ್ ಮಾಡ್ತೀವಿ. ಇಲ್ಲ ವಾಟ್ಸಪ್ಪಲ್ಲಿ ನಿಮಗೆ ಮೆಟೀರಿಯಲ್ನ ಯಾವ ರೀತಿ ತೊಗೊಳ್ಳೋದು ನಿಮಗೆ ಮಾಹಿತಿ ಕೊಡ್ತೀವಿ. ಅದಲ್ಲದೆ ನಿಮಗೆ ಗುಂಡಿ ತೆಗೆಯೋದಕ್ಕೆ ಡಿಗ್ಗರ್ಸು ಸಿಗುತ್ತೆ. ಅದಾದಮೇಲೆ ಈಗ ಏನಾಗಿದೆ ಅಂತಂದರೆ ಮೇಜರಾಗಿ ಏನಪ್ಪ ಅಂದರೆ, ಈಗ ಬೇಸಿಗೆ ಕಾಲ ಬಂದಿರೋದ್ರಿಂದ ವಾಟರ್ ಪಂಪ್ನ ಅವಶ್ಯಕತೆ ತುಂಬ ಇದೆ. ಯಾಕೆ ಅಂದರೆ ಈಗ ಮಳೆಗಾಲ ಚೆನ್ನಾಗಿರುತ್ತೆ, ಹಳ್ಳದಲ್ಲಿ ನೀರಿರುತ್ತೆ, ಕೆರೆಯಲ್ಲಿ ನೀರಿರುತ್ತೆ, ನಿಮ್ಮ ತೋಟದ ಪಕ್ಕದಲ್ಲಿ ಇರ್ತಕ್ಕಂಥ ನೀರನ್ನು, ಇದು ಯಾವುದೇ ರೀತಿ ಬೋರ್ವೆಲ್ಗಳಲ್ಲಿ ನೀರೆತ್ತೋವಂಥ ಪಂಪಲ್ಲ. ಯಾಕೆ ಅಂತಂದರೆ ನೀರು ಎತ್ತಬೇಕು, ಯಾವುದೇ ಒಂದು ಪಂಪು ನೀರು ಎತ್ತಬೇಕು ಅಂತಂದರೆ ನೀರಿನ ಹತ್ರದಲ್ಲಿರಬೇಕು ಪಂಪು. ಮೋಟ್ರನ್ನ ಎಲ್ಲೋ ಇಟ್ಟು ನೀರಲ್ಲಿ ಪೈಪಲ್ಲಿ ಎಳೆಯಲ್ಲ. ಈಗ ಸಬ್ಮರ್ಸಿಬಲ್ ಪಂಪ್ ಆದ್ರೂ ಕೂಡ ಮೋಟ್ರು ಪಂಪನ್ನ ನೀರೊಳಗಡೆ ಬಿಟ್ಟೆ ನೀರು ಎತ್ತೋದು. ಹಾಗಾಗಿ ಈ ಇಂಜಿನ್ ಆಪ್ರೇಟೆಡಲ್ಲಿ ನೀವು ಎಲ್ಲಿ ಯೂಸ್ ಮಾಡ್ಬೋದು ಈ ಪಂಪ್ಗಳನ್ನ ಅಂತಂದರೆ ಕೆರೆಗಳಲ್ಲಿ, ಹಳ್ಳ, ಕೃಷಿ ಹೊಂಡ, ಇಂಥ ಕಡೆ ಮಾತ್ರ ಇವು ಇಂಜಿನ್ ಆಪ್ರೇಟೆಡ್ ಪಂಪ್ಗಳನ್ನ ಉಪಯೋಗಿಸೋಕ್ಕೆ ಸಾಧ್ಯ. ಇದನ್ನು ಹಾಗಾಗಿ ನಿಮ್ಮ ತೋಟಕ್ಕೆ ಹತ್ತಿರ ಇರ್ತಕ್ಕಂಥ ಕೃಷಿ ಹೊಂಡ, ಕೆರೆ, ಹಳ್ಳಗಳಲ್ಲೆಲ್ಲ ನೀರಿದ್ದರೆ ಅದನ್ನು ನೀವು ಈ ಮಿಷಿನ್ ಉಪಯೋಗ ಪಡ್ಕೋಬೋದು. ಹಾಗಾಗಿ ಈ ಒಂದು ಯಂತ್ರ ನಮ್ಮಲ್ಲಿ ತುಂಬ ಹೆಚ್ಚಿನ ರೀತಿಯಲ್ಲಿ ಮಾರಾಟ ಆಗ್ತಾಯಿದೆ ಮತ್ತು ತುಂಬ ಅನುಕೂಲ ಆಗ್ತಾಯಿದೆ ರೈತರಿಗೆ. ಈಗ ನಮ್ಮ ತೋಟದ ಪಕ್ಕದಲ್ಲೇ ಕೆರೆ ಇರುತ್ತೆ, ತೋಟದ ಪಕ್ಕದಲ್ಲೇ ಹಳ್ಳ ಇರುತ್ತೆ, ಯಾವುದೋ ಕಾಲದ ಹಳ್ಳ ಇರುತ್ತೆ, ನೀರು ಹರಿತಾ ಇರುತ್ತೆ. ಸುಮ್ಮನೆ ನೀರನ್ನ ಬಿಟ್ಟರೆ ವೇಸ್ಟ್ ಆಗುತ್ತೆ. ಆ ನೀರನ್ನು ನೀವು ಉಪಯೋಗಿಸ್ಕೊಂಡು ನಿಮ್ಮ ತೋಟಕ್ಕೆ
ನೀವೇನಿಲ್ಲ ಒಂದು ಬೇಸಿಗೆ ಕಳಿಸಿದ್ರೆ ಸಾಕು ನಿಮಗೆ ಎಷ್ಟೋ ಅನುಕೂಲ ಆಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನೀವು ಬೋರ್ವೆಲ್ಲಲ್ಲಿ ಬಿಡೋ ನೀರಿಗೂ ಹಳ್ಳದ ನೀರು ಬಿಡೋಕ್ಕೂ ತುಂಬ ಅನುಕೂಲ ಆಗುತ್ತೆ. ಹಳ್ಳದ ನೀರು ತುಂಬ ಜಾಗದಿಂದ ಹರ್ಕೊಂಡು ಬಂದಿರುತ್ತೆ, ಅದರಲ್ಲೆಲ್ಲ ಲವಣಾಂಶ ಮಿಕ್ಸ್ ಆಗಿರುತ್ತೆ. ನೀವು ಅಡಿಕೆ ತೋಟಕ್ಕಾಗಲಿ ಒಂದು ಯಾವುದೇ ಒಂದು ನಿಮ್ಮ ತೆಂಗಿನ ತೋಟಕ್ಕೆ ಹೊಲಕ್ಕೆ ನೀರು ಬಿಡೋದಾರೆ ನೀವು ಏನು ಕೃತಕವಾಗಿ ಗೊಬ್ಬರ ನೀಡಿ ನೀರು ಬಿಡೋದು ಒಂದೇ, ಹಳ್ಳದ ನೀರು ಬರೀ ನೀರು ಬಿಡೋದು ಒಂದೇ. ಹಾಗಾಗಿ ನೀವು ಆ ಥರ ಅವಕಾಶ ನಿಮ್ಮಲ್ಲಿ ಇದ್ದರೆ, ನಿಮ್ಮ ತೋಟದ ಹೊಲದ ಪಕ್ಕ ನಿಮಗೆ ಹರಿದು ಬರ್ತಕ್ಕಂಥ ನೀರು ಇದ್ದರೆ ದಯಮಾಡಿ ನೀವು ಈ ಮಿಷಿನ್ನ ತೊಗೊಂಡು ಯೂಸ್ ಮಾಡಿ ಅಂತೇಳಿ ನನ್ನ ಒಂದು ಸಜೆಷನ್ ಅಷ್ಟೇ. ಹಾಗಾಗಿ ಅದರಲ್ಲೆಲ್ಲ ಎಲ್ಲ ಥರ ಪವರ್ ಇರುತ್ತೆ. ನೀವು ಗೊಬ್ಬರ ಹಾಕಿ ಬೋರ್ವೆಲ್ ನೀರು ಬಿಡೋದು ಒಂದೇ, ಇದ್ರ ನೀರು ಬಿಡೋದು ಒಂದೇ, ಎಲ್ಲ ಥರದ ಇದನ್ನು ಮಿಕ್ಸಸ್ ಆಗಿ ಹೌದು ಎಲ್ಲ ಕಡೆ ಹರಿದು ಬಂದಿರುತ್ತಲ್ಲ. ಹಾಗಾಗಿ ಅದರಿಂದ ನಮ್ಮಲ್ಲಿ ಈ ಒಂದು ಪಂಪು ಇದು ಏನಪ್ಪ ಅಂದರೆ ಈ ಪಂಪ್ಗಳಲ್ಲೂ ತುಂಬಾ ವೆರೈಟಿ ಇದೆ. ಇದು ಸೆಲ್ಫ್ ಪ್ರೀಮಿಯಂ ಪಂಪು, ಇದು i8 ಪಂಪು. ಈ ಪಂಪ್ಗಳಲ್ಲಿ ಇದಕ್ಕೆ ನಿಮಗೆ ಇದರಲ್ಲೇ ಲೋಡ್ ಮಾಡತಕ್ಕಂಥ ಅವಕಾಶ ಇದೆ. ಇದರಲ್ಲಿ ಪೈಪಿಗೆ ಲೋಡ್ ಮಾಡಬೇಕು. ಇದು ನಿಮಗೆ ಏನಪ್ಪ ಅಂದರೆ ನೀರನ್ನು ಎತ್ತೋದು 15ರಿಂದ 20 ಅಡಿಯಿಂದ ಆಳದಿಂದ ಎತ್ತಿ 1000 ಅಡಿವರೆಗೂ ತಳ್ಳುತ್ತೆ. ಈಗ ನಿಮ್ದು ಇಲ್ಲಿದೆ ಪಂಪ್ ಅಂದರೆ 50 ಪೈಪು ನೀರನ್ನ ತಳ್ಳುತ್ತೆ. 2 ಇಂಚ್ ಕೆಪಾಸಿಟಿ ಇದೆ, 3 ಇಂಚ್ ಕೆಪಾಸಿಟಿ ಇದೆ. ಇದರಲ್ಲೂ ಕೂಡ i8 ಏನಪ್ಪ ಅಂದರೆ ಇದು ಸ್ವಲ್ಪ ಆಳದಿಂದ ಎತ್ತುತ್ತೆ, 30 ಅಡಿಯಿಂದ ಎತ್ತುತ್ತೆ. ನಿಮ್ಗೆ ಅಪ್ ಟು 2000 ಅಡಿವರೆಗೂ ತಳ್ಳುತ್ತೆ. 2000 ಅಡಿವರೆಗೂ ನಮ್ಮಲ್ಲಿ ತೊಗೊಂಡು ಇರ್ತಕ್ಕಂಥ ಕಸ್ಟಮರು ಅಲ್ಲಿ ಪುಷ್ ಮಾಡಿಸಿ ಮತ್ತು ಮೀಡಿಯಮ್ ಎಕ್ಸ್ಲೇಟ್ರಲ್ಲೇ ಅಲ್ಲಿ ತನಕ ಯೂಸ್ ಮಾಡಿ ಸ್ಯಾಟಿಸ್ಫೈ ಆಗಿ ಹೇಳಿರ್ತಕ್ಕಂಥ ರೈತರು ಇದ್ದಾರೆ. ಹಾಗಾಗಿ ನಾವು ಧೈರ್ಯವಾಗಿ ಹೇಳ್ತೀವಿ ಇದರಲ್ಲಿ 2000 ಅಡಿವರೆಗೂ ತಳ್ಳುತ್ತೆ. ಮತ್ತು ಅದಲ್ಲದೆ ಕೃಷಿ ಇಲಾಖೆಯಲ್ಲಿ ಕೊಡ್ತಕ್ಕಂಥ ಸ್ಪ್ರಿಂಕ್ಲರ್ ಜೆಟ್ಗಳನ್ನ 20ರಿಂದ 22 ಜೆಟ್ಟನ್ನು ಯೂಸ್ ಮಾಡಿದ್ದಾರೆ. ಹೌದು, ಅಟ್ ಎ ಟೈಮ್, ಒನ್ ಟೈಮ್ಗೆ. ಹಾಗಾಗಿ ತುಂಬ ನಮ್ಮಲ್ಲೇ ವೆರಿ ಫೇಮಸ್ ಮಾಡಲಿದು i8 ಪಂಪ್ ಅಂತೇಳಿ. ತುಂಬ ಕ್ವಾಲಿಟಿ ಚೆನ್ನಾಗಿರುತ್ತೆ, ಪಂಪ್ ಕ್ವಾಲಿಟಿನೂ ಚೆನ್ನಾಗಿದೆ, ಇಂಜಿನ್ ಕ್ವಾಲಿಟಿನೂ ಚೆನ್ನಾಗಿದೆ. ಈ ಇಂಜಿನ್ಗಳಿಗೆ 6 ಮಂತ್ಸು ಇಂಜಿನ್ ವಾರಂಟಿ ಕೊಡ್ತಾಯಿದ್ದೀವಿ. ಹೌದು 6 ಮಂತ್ಸು ನಿಮಗೆ ಇಂಜಿನಿಂದ ಏನಾದ್ರು ಸಮಸ್ಯೆ ಆಗಿದ್ರೆ ಮಾಡಿಕೊಡ್ತೀವಿ. ಮೇಜರಾಗಿ ನಾವು ಕೊಡ್ತಕ್ಕಂಥ ಪ್ರಾಡಕ್ಟ್ಸ್ ಎಲ್ಲ ವ್ಯಾರಂಟಿ ಇರುತ್ತೆ. ಯಾಕೆಂದರೆ ನಾವು ಕಳಪೆ ಕೊಡೋಕ್ಕೆ ಬರೋಲ್ಲ, ಇಲ್ಲಿಂದ ಹೊರಗಡೆ ಕೊಟ್ಟಿರ್ತೀವಿ. ಹಾಗಾಗಿ ಯಾವುದು ಕೊಡಲ್ಲ. ನಿಮಗೆ 2 ಇಂಚು GT ಶಕ್ತಿ ಇದಾದರೆ ನಾರ್ಮಲ್ ಪಂಪ್ ಆದರೆ ಇದು ನಿಮಗೆ 10,800 ರೂಪಾಯಿ ಸ್ಟಾರ್ಟಿಂಗ್ ಪ್ರೈಸ್ ಇರೋದು. ನಮ್ಮಲ್ಲಿ ನಿಮಗೆ 9,500 ಸಿಗುತ್ತೆ, ಅದು ಸೀಸನಲ್ಲಿ ಸಿಗುತ್ತೆ. ಇನ್ನೊಂದು ತಿಂಗಳು ಬಿಟ್ಟರೆ 9,500 ಸಿಗುತ್ತೆ. ಬಟ್ ಅದಕ್ಕೆ ಗ್ಯಾರಂಟಿ ವಾರಂಟಿ ಕೊಡೋಕ್ಕೆ ಬರೋಲ್ಲ. ಹಾಗಾಗಿ ಇದು 10,800 ರೂಪಾಯಿ. ಇದು 3 ಇಂಚು 12,500 ರೂಪಾಯಿ ಇದೆ. ಇದರಲ್ಲೂ ಇನ್ನೊಂದು ಕ್ವಾಲಿಟಿ ಇದೆ, 10.5, 13.5. ಅದು ಸೀಸನಲ್ಲಿ ಬರ್ತಾ ಇರುತ್ತೆ, ಚೇಂಜಸ್ ಆಗ್ತಾ ಇರುತ್ತೆ. ನಾರ್ಮಲ್ ಪಂಪು ಸೆಲ್ಫ್ ಪ್ರೀಮಿಯಮ್ಮು, ಇದು ಸೆಲ್ಫ್ ಪ್ರೀಮಿಯಮ್ಮು. ಅದಲ್ಲದೆ ಇದು i8 2 ಕ್ವಾಲಿಟಿ ಇಟ್ಟಿದ್ದೀವಿ. ಇದು 13,500 ರೂಪಾಯಿ ಅಷ್ಟೇ. ಇದು ಏನಪ್ಪ ಅಂದರೆ 16,800 ರೂಪಾಯಿ, ಅಂದರೆ 17,000 ರೂಪಾಯಿ ಆಗುತ್ತೆ. ಹೋದ ವೀಡಿಯೋದಲ್ಲಿ ನಾವು 16,800 ರೂಪಾಯಿ ಹೇಳಿದ್ವಿ, ಈಗ ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ. ಹಾಗಾಗಿ ಇದು 17,000 ರೂಪಾಯಿ ಆಗುತ್ತೆ. i8 ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ, ಅಷ್ಟೇ ನೀರನ್ನು ಕೇಳುತ್ತೆ, ಬಾಳಿಕೆನೂ ಬರುತ್ತೆ. ಹಾಗಾಗಿ ಇದು 17,000 ರೂಪಾಯಿ ಕೊಡ್ತಾಯಿದ್ದೀವಿ. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 13,500 ರೂಪಾಯಿ. ಇದೇನಾರು ಈ ಒಂದು ಇಂಪ್ಲಿಮೆಂಟ್, ಯಾವುದೇ ಇಂಪ್ಲಿಮೆಂಟ್ ಆದರೂ ಕೂಡ ನಿಮಗೆ ಬೇಕು ಅಂತಂದರೆ ಡಿಸ್ಪ್ಲೇ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಫೋನ್ ಮಾಡ್ಬೋದು. ಫೋನ್ ರಿಸೀವ್ ಮಾಡೋಕ್ಕಾಗಿಲ್ಲ, ಫೋನ್ ಕನೆಕ್ಟ್ ಆಗಿಲ್ಲ ಅಂದರೆ ಒಂದು ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಮಾಡಿದ್ರೆ ಸಾಕು, ವಾಯ್ಸ್ ಮೆಸೇಜ್ ಮಾಡಿದ್ರೆ ಸಾಕು. ನಮಗೆ ಹಿಂಗೆ ನೀರೆತ್ತ ಪಂಪು ಈ ಒಂದು ವಿಡಿಯೋ ಮಾಡ್ತಾ ಇರ್ತೀರಲ್ಲ, ಆವಾಗಲೇ ಒಂದು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ಈ ಮೆಟೀರಿಯಲ್ ನಮಗೆ ಬೇಕು ಅಂತಂದರೆ ಅದ್ರ ಬಗ್ಗೆ ಮಾಹಿತಿ ಈಗ ಏನು ಹೇಳಿದ್ದೀವಿ ಮತ್ತೆ ಕೂಡ ನಿಮಗೆ ಅದೇ ವಿಡಿಯೋ ಬೇಕು ಅಂದರೆ ಶೇರ್ ಮಾಡ್ತೀವಿ. ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಬೋದು. ಇಷ್ಟೇನು ಗೊತ್ತಾಗಿಲ್ಲ ನಿಮ್ಗೆ ಹತ್ರ ಇದ್ದರೆ, ನೀವು ನಮ್ಮ ಕಡೂರು ಚಿಕ್ಕಮಂಗ್ಳೂರು ನಿಯರ್ ಇದ್ದರೆ ನೀವು ಒಂದು ಸರಿ ಬಂದು ನಮ್ಮ ಶಾಪ್ ವಿಸಿಟ್ ಮಾಡ್ಕೊಂಡು ತೊಗೊಂಡೋಗಿ ಅಂತಲೇ ನಾವು ಹೇಳ್ತೀವಿ. ಯಾಕೆ ಅಂತಂದರೆ ಒಂದು ಜನರಲ್ ನಾಲೆಡ್ಜ್ ಸಿಗುತ್ತೆ ನಿಮ್ಗೆ, ಯಾವ ಥರ ಪಂಪ್ ಇದೆ, ಯಾವ ಥರ ಯೂಸ್ ಮಾಡ್ಬೋದು, ಇದನ್ನು ತೊಗೊಂಡ್ರೆ ಏನಾಗುತ್ತೆ, ಅದನ್ನು ತೊಗೊಂಡ್ರೆ ಏನಾಗುತ್ತೆ ಅಂತೇಳಿ. ಆಮೇಲೆ ಇದನ್ನು ಯಾವ ರೀತಿ ಮೇಂಟೈನ್ ಮಾಡೋದು, ಇದಕ್ಕೆ ಒಂದು ಫುಟ್ಬಾಲ್ ಫ್ರೀ ಕೊಡ್ತೀವಿ. ಇದು ಯಾವುದೇ ಪಂಪ್ ತೊಗೊಂಡ್ರು ಕೂಡ ಸೆಕ್ಷನ್ ಪೈಪು ನಾವು ಕೊಡೋದಿಲ್ಲ, ಅಂಗಡಿಯಲ್ಲಿ ತೊಗೋಬೇಕು. ಹಾಗಾಗಿ ನೀವು ಒಂದು ಸರಿ ಶಾಪ್ನ ವಿಸಿಟ್ ಮಾಡಿ, ನಿಮಗೆ ಎಲ್ಲ ಥರದ ಮಾಹಿತಿ ಸಿಗುತ್ತೆ. ಇದೊಂದೇ ಅಲ್ಲ, ನಮ್ಮಲ್ಲಿ ಇರ್ತಕ್ಕಂಥ ಸಂಪೂರ್ಣ ಎಲ್ಲ ಥರದ ಇಂಪ್ಲಿಮೆಂಟು, ಎಲ್ಲ ಥರ ಯಂತ್ರೋಪಕರಣಗಳ ಮಾಹಿತಿನೂ ಸಿಗುತ್ತೆ. ಹಾಗಾಗಿ ಒಂದು ಸರಿ ವಿಸಿಟ್ ಮಾಡಿದ್ರೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಅನ್ನೋದು ಉದ್ದೇಶ ಅಷ್ಟೇ. ಹಾಗಾಗಿ ನಿಮಗೆ VRL ಮುಖಾಂತರ, ಟ್ರಾನ್ಸ್ಪೋರ್ಟ್ ಮುಖಾಂತರ ನೀವು ಇಲ್ಲಿಂದ ಆಲ್ ಓವರ್ ಕರ್ನಾಟಕ ಆಗಲಿ, ಕರ್ನಾಟಕದಿಂದ ಹೊರಗಡೆ ಎಲ್ಲ ಕಡೆ ಕೂಡ ಕಳಿಸ್ತಾ ಇದ್ದೀವಿ, ಮುಂದೆನೂ ಕಳಿಸ್ತೀವಿ. ಹಾಗಾಗಿ ನೀವು ಇದರದ್ದು ಪೂರ್ತಿ ಪೇಮೆಂಟು ಕೂಡ ಅವಶ್ಯಕತೆ ಇರೋಲ್ಲ, ಭಯ ಇರುತ್ತೆ. ಇದೆಲ್ಲ ಮಾಹಿತಿ ನಿಮಗೆ ಹೇಳಿದ್ದೀನಿ. ಆದರೂ ಕೂಡ ಮತ್ತೆ ಇದೇ ವಿಡಿಯೋದಲ್ಲಿ ಇನ್ನೊಂದು ವಿಡಿಯೋದಲ್ಲೂ ಹೇಳ್ತೀನಿ, ಈಗಲೂ ಹೇಳ್ತಾ ಇದ್ದೀನಿ, ಎಲ್ಲದೂ ಸಿಗುತ್ತೆ. ನೀವೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಆಮೇಲೆ ಪೂರ್ತಿ ಪೇಮೆಂಟ್ ಕೊಟ್ಟು ನಾವೆಲ್ಲಿ ಮೋಸ ಹೋಗ್ತೀವಿ, ಮೋಸ ಮಾಡೋ ಜನ ತುಂಬ ಜನ ಇರೋದ್ರಿಂದ ಎಲ್ಲಿ ಮೋಸ ಹೋಗ್ತೀವೋ ಅಂತೇಳಿ ಯೋಚನೆ ಮಾಡ್ಬೋದು. ಪೂರ್ತಿ ಪೇಮೆಂಟು ನೀವು ಕೊಡೋಂಗಿರಲ್ಲ.
ಅಡ್ವಾನ್ಸ್ ಪೇಮೆಂಟ್ ಹಾಕಿ ಉಳಿದು ನಿಮ್ಮ ವೇರಲ್ಲಿಗೆ ಹಾಕ್ತೀವಿ, ನಿಮ್ಮ ತಾಲೂಕಿಗೆ ಬಂದಿದೆ ಮುಟ್ಟಿದೆ ಅಂತ ನೋಡಿದ ಮೇಲೆ ಉಳಿದಿದ್ದ ಪೇಮೆಂಟ್ ಹಾಕಿ ತೊಗೊಂಡೋಗ್ಬೋದು. ಹಾಗಾಗಿ ಇದರಲ್ಲಿ ಯಾವುದೇ ರೀತಿ ಭಯ ಪಡ್ತಕ್ಕಂಥದ್ದು ಏನಿಲ್ಲ, ತುಂಬ ಅನುಕೂಲ ಆಗುತ್ತೆ. ಆಮೇಲೆ ಇದು ಐಎಡ್ಡಲ್ಲಿ ನಿಮಗೆ ಕ್ಯೂರಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಈಗ ಸಣ್ಣ ಪುಟ್ಟ ಒಂದು ಅರ್ಧ ಎಕರೆ ಇರುತ್ತೆ ಅಂಥವ್ರಿಗೆ ಯೂಸ್ ಮಾಡ್ಬೋದು. ಇದು 10,800 ರೂಪಾಯಿ ಆಗುತ್ತೆ. ಈ ಮನೆ ಕಟ್ಟೋಕ್ಕೆ ಕ್ಯೂರಿಂಗಿಗೆ ಅದಕ್ಕೆಲ್ಲ ಯೂಸ್ ಮಾಡ್ಬೋದು ಸರ್. ಇಂಜಿನ್ ಆಪ್ರೇಟೆಡು, ಈ ಕರೆಂಟ್ ಇರಲ್ಲ ಅಂಥ ಕಡೆ ನೀರನ್ನ ಎತ್ತಿ ಯೂಸ್ ಮಾಡ್ಬೋದು. ಅದಾದಮೇಲೆ ನೀವು ಇಂಜಿನ್ನು, ವಾಟರ್ ಪಂಪ್ಸ್ ಬೇರೆ ಕ್ವಾಲಿಟಿ ಸಿಗುತ್ತೆ. ಆಮೇಲೆ ಬ್ರಷ್ ಕಟರ್ಸು, ಬ್ಯಾಟ್ರಿ ಸ್ಪ್ರೇಯರ್ಸ್ ಎಲ್ಲ ನಮ್ಮಲ್ಲಿ ಅವೈಲೇಬಿಲಿಟಿ ಇದೆ. ಇದು ಸ್ಪ್ರೇಯರ್ ಸರ್, ಇದು HTP ಸ್ಪ್ರೇಯರ್ಸು. ಇದು ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ಬರೀ ಇಂಜಿನ್ ಪಂಪು ನಿಮಗೆ 10,800 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಮತ್ತು ಹೋಸ್ ಪೈಪ್ಸ್ ಎಲ್ಲ ಅದ್ರದ್ದು ಆ್ಯಡ್ ಆಗ್ತಾ ಹೋಗುತ್ತೆ. ಗನ್ಸು, ಎಲ್ಲ ಥರದ ಗನ್ಸ್ಗಳು ಸಿಗುತ್ತೆ. ನಿಮ್ಮ ಕಳೆ ಹೊಡಿಲಿಕ್ಕೆ ಈಗ ನಾವು ನಾರ್ಮಲಾಗಿ ತೋರಿಸ್ದೆ ಬ್ರಷ್ ಕಟ್ರಿಗೆ ಏನಾಗುತ್ತೆ ಅಂದರೆ, ಬ್ರಷ್ ಕಟ್ರಲ್ಲಿ ನೇತಕೊಂಡು ಹೊಡಿತಿದ್ರು. ಅದಾದಮೇಲೆ ಏನಪ್ಪ ಅಂದರೆ ಇಂಜಿನ್ ಆಪ್ರೇಟೆಡ್, ನಿಮಗೆ ಇದೇ ವಿಡಿಯೋಗಳಲ್ಲಿ ಚಾನಲಲ್ಲಿ ತೋರಿಸಿದ್ದೀವಿ, ಸ್ಟಬಲ್ ಮೂವರ್ ಅಂತೇಳಿ. ಇದನ್ನು ಕೂಡ ಈಗ ಅವೈಲೇಬಿಲಿಟಿ ಇದೆ. ಈಗ ಏನಕ್ಕಪ್ಪ ಇದನ್ನು ನಾನು ತೋರಿಸ್ತಿದ್ದೀನಿ ಅಂತಂದರೆ, ಇದು ಆಫ್ಟರ್ GST ನಿಮಗೆ ರೇಟು ಪ್ರೈಸಲ್ಲಿ ಕಡಿಮೆ ಆಗಿದೆ. ಮುಂಚೆ 1,10,000 ರೂಪಾಯಿ ಇತ್ತು, ಈಗ ನಿಮಗೆ 98,000ಗೆ ಸಿಗ್ತಾಯಿದೆ ಆಫರಲ್ಲಿ. ಹಾಗಾಗಿ ಅದಲ್ದಲ್ಲೇ ಇದು ಸ್ಟಿಲ್ ಇಂಜಿನ್ನು ನಿಶಾಂತ್ ಅವ್ರದ್ದು 56,000 ರೂಪಾಯಿ ಆಗುತ್ತೆ. ಸ್ಟಿಲ್ ಕಂಪ್ನಿದು. ಹೌದು, ಇದು ಸ್ಟಬಲ್ ಮೂವರೇ, ಸ್ಟಿಲ್ ಇಂಜಿನ್ನು. ಹಾಗಾಗಿ ನಿಮಗೆ ಕಳೆ ಪರ್ಪಸ್ಸಿಗೆ ಸ್ಟಬಲ್ ಮೂವರ್ಸು ಕೂಡ ಅವೈಲಬಿಲಿಟಿ ಇದೆ. ಅದಾದಮೇಲೆ ನಮ್ಮಲ್ಲಿ ಪವರ್ ವಿಡರ್ ಮೇಜರಾಗಿ ಪವರ್ ವಿಡರಲ್ಲಿ ನಮ್ಮಲ್ಲಿ ಬೇಸಿಕ್ ಮಾಡಲು ಬಂದ್ಬಿಟ್ಟು X1 ಪವರ್ದು ನಿಮಗೆ 27,000 ರೂಪಾಯಿ ಕೊಡ್ತೇವೆ ಸರ್ ಆಫರಲ್ಲಿ. ಹಾಗಾಗಿ ಬೇಸಿಕ್ ಮಾಡಲು 27,000. ಅದು ಬಿಟ್ಟರೆ ನಮ್ಮಲ್ಲಿ ನಿಶಾಂತ್ ಬ್ರ್ಯಾಂಡೆಡು 32,000 ರೂಪಾಯಿ ಆಗುತ್ತೆ. ಇದು 33,000 ರೂಪಾಯಿ ಆಗುತ್ತೆ. ಸಸ್ಪೆನ್ಷನ್ ಇರುತ್ತೆ. ಅದಾದಮೇಲೆ ಮೇಜರಾಗಿ ಏನಪ್ಪ ಅಂದರೆ ಡೀಸೆಲ್ ಇಂಜಿನ್ ಇದೆ ನಮ್ಮಲ್ಲಿ. ನಿಮಗೆ 7 HP ಡೀಸೆಲ್ ಇಂಜಿನ್ನು. ಹೌದು, ಡೀಸೆಲ್ ಇಂಜಿನ್ನು. ಹಾಗಾಗಿ ಇದನ್ನು ಪ್ರೈಸ್ ಬಂದ್ಬಿಟ್ಟು 39,000 ರೂಪಾಯಿ ಐತೆ. ನೀವೆಲ್ಲೂ ನೋಡಲಿಕ್ಕಿಲ್ಲ, 39,000 ರೂಪಾಯಿ ಆಗುತ್ತೆ. ಹೌದು. ಅದಾದಮೇಲೆ ಇನ್ನೊಂದು ನಿಶಾಂತ್ ಬ್ರ್ಯಾಂಡೆಡು ಸಸ್ಪೆನ್ಷನ್ನು. ನಿಮಗೆ ಮೈಕೈ ನೋವು ಆಗಲ್ಲ, ಆಯಾಸ ಆಗಲ್ಲ, ಕಡಿಮೆ. ಹೌದು. ಹಾಗಾಗಿ ಇದರಿಂದ ನಿಮಗೆ ಇದು ಪ್ರೈಸ್ ಬಂದ್ಬಿಟ್ಟು 37,000 ರೂಪಾಯಿ ಆಗುತ್ತೆ. ನಮ್ಮಲ್ಲಿ ಏನಪ್ಪ ಒಂದು ಫೇಮಸ್ ಅಂತಂದರೆ ಇಂಪ್ಲಿಮೆಂಟ್ಸು. ಈಗ ವೀಡರು ನಿಮಗೆ ಎಲ್ಲ ಕಡೆ ಸಿಗುತ್ತೆ, ಆದರೆ ಪವರ್ ವೀಡರ್ಗೆ ತಕ್ಕನಾದಂಥ ಒಂದು ಉಪಕರಣಗಳು, ಇಂಪ್ಲಿಮೆಂಟ್ಸು ನಿಮಗೆ ಸಿಗುತ್ತೆ. ಹೊರಗಡೆಯಿಂದ ತರಿಸಿ ಕೊಡ್ತಕ್ಕಂಥ ಸಿಗುತ್ತೆ. ನಮ್ಮಲ್ಲಿ ಏನಪ್ಪ ಅಂದರೆ ನಾವೇ ಮಾಡಿಸ್ತಕ್ಕಂಥದ್ದು. ಯಾವ ರೀತಿ ಅಂದರೆ ರೈತರಿಗೆ ಯಾವ ರೀತಿ ಹೊಂದಾಣಿಕೆ ಆಗುತ್ತೆ ಅಂಥದ್ದನ್ನು ಇಂಪ್ಲಿಮೆಂಟ್ನ ನಾವು ಮಾಡಿಸಿದ್ದೀವಿ. ನೀವು 7 HP ಆಗಿರ್ಬೋದು, 9 HP ಆಗಿರ್ಬೋದು, ಗೇಜ್ ವೀಲ್ಸು ಕಾಮನ್ ಆಗಿ ಕಬ್ಬಿಣದ ಚಕ್ರಗಳು ನಮ್ಮಲ್ಲಿ ಅವೈಲಬಿಲಿಟಿ ಇದೆ. 3,500 ರೂಪಾಯಿ ಆಗುತ್ತೆ ಒಂದು ಸೆಟ್ಟು. ಅದಾದಮೇಲೆ ಪವರ್ ವೀಡರ್ಗೆ ಸಿಂಗಲ್ ನೇಗ್ಲು, ಒನ್ ಸೈಡ್ ಸಿಂಗಲ್ ನೇಗ್ಲು. ಅದಾದಮೇಲೆ ಬಂಡ್ ಫಾರ್ಮರು, ಆಮೇಲೆ ಎಡೆಕುಂಟೆ ನೀವು ನೋಡ್ಬೋದು ರಾಗಿಯಲ್ಲಿ ಜೋಳದಲ್ಲೆಲ್ಲ ಹೊಡೆಯೋಕ್ಕೆ. ಅದಾದಮೇಲೆ 3 ನೇಗ್ಲು, 5 ನೇಗ್ಲು. ಅದು ಬಿಟ್ಟರೆ ಮೇಜರು ನಿಮ್ಮ ಕುಂಟೆ. ನಮ್ಮಲ್ಲಿ ಏನಪ್ಪ ಅಂದರೆ ವಿಶೇಷತೆ ಏನಂದರೆ ಟಾಪ್ ಲಿಂಕ್ ಇರುತ್ತೆ. ಹೌದು, ನಿಮಗೆ ಹೈಟ್ ಅಡ್ಜಸ್ಟ್ಮೆಂಟ್ ಟಾಪ್ ಲಿಂಕ್ ಇರುತ್ತೆ. ಟಾಪ್ ಲಿಂಕ್ ಇರೋದ್ರಿಂದ ನಿಮಗೆ ಕಡ್ದು ಬಡ್ದು ಮಾಡ್ಕೊಳ್ತಕ್ಕಂಥ ಅವಕಾಶ ಇದೆ. ಅದಾದಮೇಲೆ ನಿಮಗೆ ಯಾವ ರೀತಿ ಬೇಕು ವೀಲು, ಈಗ ಇದು ಸಣ್ಣ ಸಾಲಲ್ಲಿ ಹೊಡಿಲಿಕ್ಕೆ ವೀಲು ನಿಮಗೆ ನೋಡ್ಲಿಕ್ಕೆ ಸಿಗಲ್ಲ. ಹಾಗಾಗಿ ನಿಮ್ಗೆ ಎಷ್ಟು ಅಳತೆ ಅಗಲಕ್ಕೆ ಬೇಕು, ಎಷ್ಟು ಹೈಟಿಗೆ ಬೇಕು ಅಂತೇಳಿ ನಾವೇ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಅಡ್ವಾನ್ಸ್ ತೊಗೊಂಡು ಮಾಡಿಸ್ಕೊಡ್ತಕ್ಕಂಥ ವ್ಯವಸ್ಥೆನೂ ಕೂಡ ಇಟ್ಟಿದ್ದೀವಿ. ಹೌದು, ಅವ್ರಿಗೆ ಈಗ ಒಂದೊಂದು ಬೆಳೆ ಒಂದೊಂದು ಥರ ವಿಧವಾಗಿರುತ್ತೆ. ಅವ್ರಿಗೆ ಯಾವ ಡಿಸ್ಟೆನ್ಸಲ್ಲಿ ಬೇಕೋ ಅದೇ ಡಿಸ್ಟೆನ್ಸಲ್ಲಿ ಮಾಡಿಸ್ಕೊಡ್ತೀವಿ. ಮತ್ತು ಈ ಎಲ್ಲ ಇಂಪ್ಲಿಮೆಂಟ್ಗಳ್ನೂ ಕೂಡ ನಾವು VRLಲ್ಲಿ ಯಾವುದೇ ಮಿಷಿನ್ ಆಗಿದ್ರೂ ಕೂಡ ಸಪ್ಲೈ ಮಾಡ್ತಾಯಿದ್ದೀವಿ. ಮುಂಚೆಯಿಂದನೂ ಕೂಡ ಇಲ್ಲಿವರೆಗೂ, ಮುಂದೆನೂ ಕೂಡ ಕರ್ನಾಟಕದಾದ್ಯಂತ ನಾವು ಎಲ್ಲ ಡಿಸ್ಟಿಕ್ಕು ಕೂಡ ಸಪ್ಲೈ ಮಾಡ್ತಾಯಿದ್ದೀವಿ. ಹಾಗಾಗಿ ನಿಮ್ಮದು ಮಿಷಿನ್ ಯಾವ ಥರ ಇದೆ ಒಂದು ಇಮೇಜ್ ಹಾಕಿ, ನಿಮ್ಮ ಆಧಾರ್ ಕಾರ್ಡ್ ಹಾಕಿ, ನಿಮ್ಗೆ ಯಾವ ಥರ ಇಂಪ್ಲಿಮೆಂಟ್ ಬೇಕು ಕೇಳಿ ಅದನ್ನು ನಾವು ನಿಮಗೆ ತಲುಪಿಸೋವಂಥ ಒಂದು ಇದನ್ನು ಮಾಡ್ತೀವಿ. ಧನ್ಯವಾದ. ಥ್ಯಾಂಕ್ ಯು.